ವೆಲ್ಕಮ್ ಟು ದ ಗಡಿ ಸ್ಟೋರೀಸ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಡಿ ಸಿ ಅಂಬುದು. ಜಿ ಟಿ ಆದ ಹೋಮ್ ಗ್ರೌಂಡಲ್ಲಿ ಹೇಳಿದೆ ನಾನು, ಜಿ ಟಿ ಆದಾಗ ಬ್ಯಾಟಿಂಗ್ ಅಷ್ಟು ಡೆಪ್ತ್ ಆಗಿಲ್ಲ ಅಂದ್ಬಿಟ್ಟು ಅಷ್ಟು ವರ್ಷಾಗಿ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶುಭ್ಮನ್ ಗಿಲ್ಲು ಅಂತ ಏನೆಲ್ಲ ಬಂದವರೆಲ್ಲ ಆಡೋಕೆ ಹೋದ್ರು. ಒಟ್ಟಲ್ಲಿ ಔಟ್ ಆದರೂ ಒಟ್ಟಿನಲ್ಲಿ ಬೇಗನೆ ಇಷ್ಟರ ಮಟ್ಟಿಗೆ ಇಷ್ಟು ಚಿಕ್ಕ ಟಾರ್ಗೆಟ್ನ ಕೊಡ್ತಾರೆ ಅಂದ್ಕೊಂಡಿರಲಿಲ್ಲ ಒಟ್ಟಿನಲ್ಲಿ ಜಿ ಟಿ ಅವರು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಆಗಲಿ ವೃದ್ಧಿಮಾನ್ ಸಾಹನ ಇವರು ಈ ಮ್ಯಾಚಲ್ಲಿ ತಗೊಬಂದು ಸುಮಾರು ಚೇಂಜಸ್ ಮಾಡಿದ್ರು ಇವರು. ಒಟ್ಟಿನಲ್ಲಿ ವೃದ್ಧಿಮಾನ್ ಸಾಹ, ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನು, ಡೇವಿಡ್ ಮಿಲ್ಲರ್ ಅವ್ರನ್ನೆಲ್ಲ ಕರ್ಕೊಬಂದು ಇವ್ರು ಆಡಿಸಿದ್ರು. ಮೇನು ಯಾರು ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಸಿಕ್ಕಾಬಿಟ್ಟೆ ಬೇಗನೆ ಆಲ್ಮೋಸ್ಟ್ 10 ರನ್ಗೆ ಎಲ್ಲರೂ ಆಲ್ಔಟ್ ಆದರು ಅನ್ಬೋದು. ಆಲ್ಔಟ್ ಆದರು. ಒಟ್ಟಿನಲ್ಲಿ ತೆವಾಟೆ ಏನಾದ್ರು ಆಡ್ತಾರೆ, ಏನಾದ್ರು ಮ್ಯಾಜಿಕ್ ಮಾಡ್ತಾರೆ ಅಂದ್ಕೊಂಡೆ. ಒಟ್ಟಿನಲ್ಲಿ ಏನು ಮ್ಯಾಜಿಕ್ ಮಾಡಲಿಲ್ಲ. ಒಟ್ಟಿನಲ್ಲಿ ಎಲ್ಲ ತೆವಾಟಿಯ ಇನ್ನೂ ಬೇಗನೆ ಔಟ್ ಆದರು. ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ಶಾರುಖ್ ಖಾನ ತರಿಸಿದ್ರು. ಅವ್ರು ಬೇಗನೆ ಔಟ್ ಆದರು ಅನ್ಬೋದು. ಅದಂತೂ ನೆಕ್ಸ್ಟ್ ಲೆವೆಲ್ ಔಟ್ ಆದರು ಇವರು ಬೇಗನೆ. ಒಟ್ಟಿನಲ್ಲಿ ಶಾರುಖ್ ಖಾನ್ ಇಷ್ಟು ಬೇಗ ಔಟ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಒಳ್ಳೆ ಶಾರುಖ್ ಖಾನ್ಗಿಂತ ನಾನು ಶುಭ್ಮನ್ ಗಿಲ್ ಮೇಲೆ ಸಿಕ್ಕಾಬಿಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೆ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ಹೋಮ್ ಗ್ರೌಂಡಲ್ಲಿ ಚೆನ್ನಾಗಿ ಆಡ್ತಾರೆ ಶುಭ್ಮನ್ ಗಿಲ್ ಅಂತ ಹೇಳಿದೆ ನಾನು. ಒಟ್ಟಿನಲ್ಲಿ ಗುರು ಇವರು ಅಂತ ಹೇಳ್ಕೊಳ್ಳೋ ಆಟನ ಇವ್ರು ಆಡಲಿ. ಒಟ್ಟಿನಲ್ಲಿ ಮೇನ್ ಇಲ್ಲಿ ಇಷ್ಟು ರನ್ನಾರು ಹೊಡೆದ್ರಲ್ಲ ಅಂತ ಏನು ಹೇಳಬೇಕು ಗೊತ್ತಾಗೋದಿಲ್ಲ. ಇಷ್ಟು ಕಡಿಮೆ ರನ್ನ ಹೊಡಿತಾರಲ್ಲ, ಇವ್ರಿಗೆ ಏನು ಅನ್ನಬೇಕು. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ಇವರು ತೊಗೊಳ್ಳಿಲ್ಲ. ಒಟ್ಟಿನಲ್ಲಿ ಏನೋ ಗುರು ಜಿ ಟಿ 1-2 ವರ್ಷ ಇದ್ದಿದ್ದು ಟೀಮು, ಈ ಟೀಮೇ ಬೇರೆ ಆ ಟೀಮೇ ಬೇರೆ ಅನ್ನೋಕ್ಕೆ ಕಾಣಿಸ್ತಿದೆ. ಒಟ್ಟಿನಲ್ಲಿ ರಶೀದ್ ಖಾನು ಒಂದು ಟೈಮಲ್ಲಿ ಆಡೋ ಮೂಮೆಂಟ್ ತಗೊಬಂದರು, ಮೂಮೆಂಟಲ್ಲಿ ಔಟ್ ಮಾಡಿದ್ರು. ಒಟ್ಟಿನಲ್ಲಿ ಅವರೊಬ್ಬರೇ ಎಲ್ಲದಕ್ಕಿಂತ ಜಾಸ್ತಿ ರನ್ ಹೊಡೆದ್ರು. 31 ರನ್ ಹೊಡೆದ್ರು 24 ಬಾಲಲ್ಲಿ. 1 6 2 4ನ ಹೊಡೆದ್ರು. ಒಟ್ಟಿನಲ್ಲಿ ನಾನೇನೋ ರಶೀದ್ ಖಾನ್ ಇನ್ನೂ ಆಡ್ತಾರೆ ಅಂದ್ಕೊಂಡಿದ್ದೆ. ಅವರು ಬೇಗನೆ ಔಟ್ ಆದರು. ಮ್ಯಾಚ್ಗಳು ಇದು ಮೇನ್ ಗುರು ಇಲ್ಲಿ ಬ್ಯಾಟಿಂಗ್ ಪಿಚ್. ಒಟ್ಟಿನಲ್ಲಿ ಬ್ಯಾಟಿಂಗ್ ಎಲ್ಲ ಚೆನ್ನಾಗೇ ಇತ್ತು. ಇವರು ಆಡಲಿಲ್ಲ, ನನಗೆ ಬೇಕು ಅಂತಲೇ ಔಟ್ ಆದರೆ ಏನು ಇವ್ರದ್ದೆಲ್ಲ ಕತೆಗಳು ಅಂತ ಒಂದು ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಇವರು ಬೌಲಿಂಗ್ ಸ್ಕಿಲ್ ಒಟ್ಟಿನಲ್ಲಿ 2 ಕಡೆನೂ ಟೈಟ್ ಆಗಿತ್ತು ಅನ್ಬೋದು. ಮುಖೇಶ್ ಕುಮಾರ್ ಆಗಲಿ, ಇಶಾಂತ್ ಶರ್ಮಾಗೆ ಮೇನು ಗುರು. ಇಶಾಂತ್ ಶರ್ಮಾಗೆ 2 ಓವರ್ ಕೊಟ್ಟು 8 ರನ್ ಹೊಡೆಸ್ಕೊಂಡು 2 ವಿಕೆಟ್ ತೆಗೆದ್ರು. ಮ್ಯಾಚ್ ಅದಕ್ಕಿಂತ ಪವರ್ ಪ್ಲೇಯಲ್ಲಿ ಬೇಗನೆ ಔಟ್ ಆದರು. ಅಲ್ಲಿಂದನೇ ಟರ್ನಿಂಗ್ ಆಯಿತು ಅನ್ಬೋದು. ಮೇನು ಉಮೇಶ್ ಕುಮಾರ್ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಕುಲ್ದೀಪ್ ಯಾದವ್ ಗುರು ಅವರು ವಿಕೆಟ್ ತೆಗ್ದಿರಲಿಲ್ಲ. ಅವರು ವಿಕೆಟ್ ತೆಗಿಂಗ್ ಮಾಡಿಕೊಡ್ತಿದ್ರು ಬೇರೆ ಬೌಲರ್ಗೆ ಅಂತ. ಅವರು ಮೂಮೆಂಟ್ನ ಕ್ರಿಯೇಟ್ ಮಾಡಿಕೊಟ್ರು, ಬೇರೆಯವ್ರು ಬಂದು ವಿಕೆಟನ್ನು ತೆಗೆದುಕೊಟ್ರು. ಒಟ್ಟಿನಲ್ಲಿ ಅಕ್ಷಯ್ ಪಟೇಲು 1 ವಿಕೆಟ್ ತೆಗೆದ್ರು. ಒಳ್ಳೆ ಬೌಲಿಂಗ್ ಮಾಡಿದ್ರು ಗುರು. 2 ಕಡೆನೂ ಟೈಟ್ ಬೌಲಿಂಗ್ ಇತ್ತು. ಇವ್ರ ಕಡೆ ಜಿ ಟಿ ಅವ್ರ ಕಡೆ ಎಲ್ಲಿ ತಪ್ಪಾಗಿದೆ ಅಂದರೆ ಮೋಸ್ಟ್ಲಿ ಪವರ್ ಪ್ಲೇಯಲ್ಲೇ ಬೇಗನೆ ಔಟ್ ಆದರು. ಅಲ್ಲಿಂದನೇ ಯಾರು ಒಬ್ಬರು ನಿಂತ್ಕೊಂಡು ಆಡಿದ್ದಿದ್ರೆ ಮ್ಯಾಚು 160-170 ಬರ್ತಿತ್ತು. ಒಟ್ಟಿನಲ್ಲಿ ಇವರು ಅಷ್ಟು ಬರಲಿಲ್ಲ. 100 ಟಾರ್ಗೆಟು ಬರಲಿಲ್ಲ. ಬರೀ 89-17 ಓವರ್ಗೆ ಎಲ್ಲಿಂದ ಮ್ಯಾಚ್ ಗೆಲ್ತಾರೆ ಅಂತಲೇ ಇದು ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಒಂದು ಸೈಡ್ ಮಾಡಿದ್ರು. ನಾನು ಅಂದ್ಕೊಂಡಿದ್ದೆ ಜಿ ಟಿ ಒಂದು ಸೈಡ್ ಮಾಡ್ತಾರೆ ಡಿ ಸಿಗೆ ಅಂತ. ಡಿ ಸಿನೇ ಜಿ ಟಿಗೆ ಒಂದು ಸೈಡ್ ಮಾಡಿಬಿಟ್ರಲ್ಲ, ಇದು ನೆಕ್ಸ್ಟ್ ಲೆವೆಲ್ ಹೋಯ್ತು. ಒಟ್ಟಿನಲ್ಲಿ ಕ್ರೆಡಿಟ್ ಕೊಡಬೇಕು ಗುರು ಇದು ಡಿ ಸಿ ಬೌಲಿಂಗ್ಗೆ. ಒಟ್ಟಿನಲ್ಲಿ ಚೆನ್ನಾಗಿ ಬೌಲಿಂಗ್ಗಳನ್ನ ಮಾಡಿದ್ರು. ಒಟ್ಟಿನಲ್ಲಿ ಕಡಿಮೆ ರನ್ನು, ಆಲ್ಮೋಸ್ಟ್ ಎಲ್ಲರೂ ಕಡಿಮೆ ರನ್ ಕೊಟ್ಟರು. ಒಟ್ಟಿನಲ್ಲಿ ಮೇನ್ ಗುರು ಇವರು ಟಾಸ್ ಗೆದ್ದರು, ಮ್ಯಾಚ್ನು ಗೆದ್ದರು. ಒಟ್ಟಿನಲ್ಲಿ ಟಾಸ್ ಗೆದ್ದು ಮ್ಯಾಚ್ನು ಗೆದ್ದರು. ಒಟ್ಟಿನಲ್ಲಿ ಡಿ ಸಿ ಅವರು 100 ರನ್ನು ಇವರು ಹೊಡಿಲಿಲ್ಲ. ಒಟ್ಟಿನಲ್ಲಿ 100 ರನ್ನು ಮೇನ್ ಗುರು ಇವರು ಬೌಲಿಂಗ್ ಅಟ್ಯಾಕು ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಎಕಾನಮಿಲಿ ಆಗಿ ಸ್ಪೀಡಲ್ಲಿ ಬೌಲರ್ಸ್ ಚೆನ್ನಾಗಿ ಮಾಡಿದ್ರು. ಒಟ್ಟಿನಲ್ಲಿ ಮುಖೇಶ್ ಕುಮಾರು, ಖಲೀಲ್ ಅಹ್ಮದ್ ಅವರೆಲ್ಲ ಕ್ರೆಡಿಟ್ ಕೊಡಬೇಕು. ಮೇನ್ ಇಲ್ಲಿ ಇಶಾಂತ್ ಶರ್ಮಾ ಕ್ರೆಡಿಟ್ ಕೊಡಬೇಕು ಅನ್ಬೇಕು. ಚೆನ್ನಾಗಿ ಓವರ್ ಮಾಡಿದ್ರು, ಅವರಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು. ಒಟ್ಟಿನಲ್ಲಿ ಇವರು ಏನೋ ಒಂಥರ ಹೊಸ ಡೆಲ್ಲಿ ಅನ್ನಂಗೆ ಕಾಣಿಸ್ತಿದೆ. ಒಟ್ಟಿನಲ್ಲಿ ಡೆಲ್ಲಿ ಟೀಮ್ ಅವರು ಬೇರೆ ಥರನೇ ಕಾಣಿಸ್ತಿದ್ದಾರೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದ್ದಾರೆ. ಒಟ್ಟಿನಲ್ಲಿ ಇವರು ಡೇವಿಡ್ ಅವ್ರನ್ನ ಕುಣಿಸಿದ್ರು, ಅವ್ರನ್ನೂ ಆಡಿಸಿತ್ತಿಲ್ಲ. ಒಟ್ಟಿನಲ್ಲಿ ಇವರು ಏನೋ ಹೊಸ್ದಾಗಿ ತರ್ತಿದ್ದಾರೆ ಯಂಗ್ಸ್ಟರ್ನ, ಆಸ್ಟ್ರೇಲಿಯಾ ಯಂಗ್ಸ್ಟರ್ನ ಇವರು ತರ್ತಿದ್ದಾರೆ ಅನ್ಬೋದು.
ಒಟ್ನಲ್ಲಿ ಸಿಕ್ಕಾಪಟ್ಟೆ ಮ್ಯಾಚು ಒಂದು ಸೈಡ್ ಆಗಿತ್ತು. ನಾನು ಆಲ್ಮೋಸ್ಟ್ ಗೆದ್ದಿದ್ದಾರೆ ಅನ್ಕೊಬಿಟ್ಟಿದ್ದೆ ಡಿ ಸಿ ಅವರು. ಯಾಕೆಂದರೆ ಇವರು ಬರೀ ಜಸ್ಟ್ 89 17 ಓವರ್ಗೆ ಆಲ್ಔಟ್ ಮಾಡಿಕೊಂಡ್ರು. 89 ಟಾರ್ಗೆಟ್ ಕೊಟ್ಟರು. ಆಲ್ಮೋಸ್ಟ್ ಒಂದು ಸೈಡ್ ಮ್ಯಾಚ್ನ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಪೃಥ್ವೀಶ್ ಅಗ್ರೆಸಿವ್ ಆಡೋಕೆ ಹೋಗಿ ಔಟ್ ಆದರು. ಒಟ್ಟಿನಲ್ಲಿ ಡೇವಿಡ್ ವಾರ್ನರ್ನ ಇವರು ಆಚೆಗೆ ಕುಣಿಸಿದ್ರು. ಅವ್ರಿಗೇನೋ ಚಿಕ್ಕ ಇಂಜುರಿ ಅಂದ್ಬಿಟ್ಟು ಇವರು ಸಿಕ್ಕಾಪಟ್ಟೆ ಆಸ್ಟ್ರೇಲಿಯಾ ಯಂಗ್ಸ್ಟರ್ನ ತೊಗೊಬಂದು ಡಿ ಸಿ ಅವ್ರು ಆಡಿಸ್ತವ್ರೆ. ಒಟ್ಟಿನಲ್ಲಿ ಅದೇ ಇವರು ಮ್ಯಾಚ್ನ ಗೆಲ್ಲೋಕ್ಕೆ ಸಾಧ್ಯ ಆಯ್ತೈತೇನೋ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಜಾಕ್ಸು ಫ್ರೀ ಮ್ಯಾಕ್ಸ್ವೆಲ್ ಅವರು ಒಟ್ಟಿನಲ್ಲಿ ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಅವರಿಂದನೇ 2 ಮ್ಯಾಚ್ ಗೆದ್ದರು. ಇದು ಪ್ಲಸ್ ಹೋದ ಮ್ಯಾಚ್ನ ಇವ್ರು ಗೆದ್ದರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ರಿಷಬ್ ಅಂತೂ ಏನೋ ಮ್ಯಾಚಿಂಗ್ ಟರ್ನ್ ಮಾಡ್ತವ್ರೆ. ಒಟ್ಟಿನಲ್ಲಿ ಚೆನ್ನಾಗಿ ವಿಕೆಟ್ ಕೀಪಿಂಗ್ ಮಾಡೋದು, ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡೋದು, ಚೆನ್ನಾಗಿ ಯಾವ ಟೈಮಲ್ಲಿ ಯಾರನ್ನ ಯೂಸ್ ಮಾಡ್ಕೋಬೇಕು ಅಂಥವ್ರ ಕೈಲಿ ಮಾತ್ರ ಕೊಡ್ತವ್ರೆ. ಒಟ್ಟಿನಲ್ಲಿ ಚೆನ್ನಾಗಿ ಇವ್ರ ಕಡೆ ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ನ ಕರ್ಕೊಬಂದು ಚೆನ್ನಾಗಿ ಮಾಡ್ತವ್ರೆ. ಒಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ಬ್ಯಾಟಿಂಗಲ್ಲಿ ಹೊಸೊಬ್ರನ್ನ ತಗೊಬಂದು ಆಡಿಸ್ತವ್ರೆ. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಕಡೆ 2 ಕಡೆ ಬೌಲಿಂಗ್ ಚೆನ್ನಾಗಿತ್ತು. ಬ್ಯಾಟಿಂಗು ಒಂಚೂರು ಒಂದು 80 ರನ್ 60 ರನ್ ಇದ್ದಿರೋ ಒಳ್ಳೆ ಮ್ಯಾಚ್ ಅನ್ಬೋದು. ಆಲ್ಮೋಸ್ಟ್ ಬೇಗನೆ ಮುಗ್ದೋಯ್ತು. ಒಟ್ಟಿನಲ್ಲಿ ರಶೀದ್ ಖಾನು ಆಲ್ರೌಂಡರ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಎಷ್ಟು 2 ಓವರ್ಗೆ ಇವ್ರನ್ನೇನಾದ್ರು ಬೇಗ ಪವರ್ ಪ್ಲೇ ಎಲ್ಲ ಬಂದಿದ್ರೆ ಒಟ್ಟಿನಲ್ಲಿ ಮ್ಯಾಚ್ ಇನ್ನೂ ಈ ಕಷ್ಟ ಆಯ್ತಿತ್ತೇನೋ ಏನೋ. ಒಟ್ಟಿನಲ್ಲಿ ಏನೇ ಕಷ್ಟ ಆದರೂ ಇದು ಅಂತ ಹೇಳ್ಕೊಳ್ಳೋ ಟಾರ್ಗೆಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲೂ ಇವ್ರು ಹಿಂಗೆ ಆಡಿದ್ರೆ ಸಿಕ್ಕಾಬಿಟ್ಟೆ ಕಷ್ಟ ಆಗುತ್ತೆ. ಒಟ್ಟಿನಲ್ಲಿ ಇವ್ರಿಗೆ ರಶೀದ್ ಖಾನು ಮೇನ್ ಇಲ್ಲಿ ಮೊಹಮ್ಮದ್ ಶಮಿನ ಇವರು ಸಿಕ್ಕಾಪಟ್ಟೆ ಬ್ಯಾಕ್ ಫೈರ್ ಮಾಡ್ಕೊತಿದ್ರೆ. ಒಟ್ಟಿನಲ್ಲಿ ಮೊಹಮ್ಮದ್ ಶಮಿನ್ ಅವ್ರು ಇದ್ದಿದ್ರೆ ಇವರು ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇರ್ತಿತ್ತೇನೋ. ಮೊಹಮ್ಮದ್ ಶಮಿ ಇಲ್ಲ ಇವ್ರ ಕಡೆ. ಮೊಹಮ್ಮದ್ ಶಮಿ ಇಲ್ಲ, 100 ಅಂತ ಎಫರ್ಟ್ ಬೌಲರ್ ಇಲ್ಲ. ಮೇನ್ ಗುರು ಇವ್ರ ಕಡೆ ಟಾರ್ಗೆಟ್ ಇಲ್ಲ ಅಂದರೆ ಬೌಲರ್ ಏನು ಮಾಡೋಕ್ಕತ್ತೆ. ಎಷ್ಟು ವಿಕೆಟ್ ತೆಗೆದ್ರೆ ಏನು ಬಂದವ್ರನ್ನೆಲ್ಲ ಆಲ್ಔಟ್ ಮಾಡೋ ಚಾನ್ಸಸ್ ಮಾಡಬೇಕಷ್ಟೇ. ಇಲ್ಲಿ ಸಿಕ್ಕಾಪಟ್ಟೆ ಚಿಕ್ಕ ಟಾರ್ಗೆಟ್ನ ಇವ್ರು ಕೊಟ್ಟಿದ್ರೆ ಮ್ಯಾಚ್ ಸೋತರು. ಒಟ್ಟಿನಲ್ಲಿ ಏನು ಅಂತ ಹೇಳ್ಕೊಡೋ ಆಟ ಇವ್ರು ಏನೂ ಆಡಿತಿಲ್ಲ ಗುರು. ಒಟ್ಟಿನಲ್ಲಿ ಪವರ್ ಪ್ಲೇಲಿ 1 ವಿಕೆಟ್ ತೆಗೆದ್ರು. ಆಲ್ಮೋಸ್ಟ್ ಫಸ್ಟ್ ಓವರಲ್ಲಿ ಆಲ್ಮೋಸ್ಟ್ 20 ರನ್ ಬಂದ್ಬಿಟ್ಟಿತ್ತು. ಅಲ್ಲಿಂದನೇ ಮ್ಯಾಚ್ ಹೋಗ್ಬಿಟ್ಟಿತ್ತು. ಆಲ್ಮೋಸ್ಟು ಎಷ್ಟು 7 8 9 ಓವರ್ಗೇನೋ ಆಲ್ಮೋಸ್ಟ್ ಗೆದ್ದುಬಿಟ್ರು ಇವರು ರನ್ ರೇಟು ಆಲ್ಮೋಸ್ಟ್ ಡಿ ಸಿ ಅವ್ರದ್ದು ಜಾಸ್ತಿ ಆಯಿತು. 4ನೇ ಸ್ಥಾನಕ್ಕೆ ಹೋದ್ರು. ಒಟ್ಟಿನಲ್ಲಿ ಜಿ ಟಿ ಏನಾರು ಗೆದ್ದಿದ್ರೆ 4ನೇ ಸ್ಥಾನಕ್ಕೆ ಹೋಯ್ತಿದ್ರು. ಈಗ ಡಿ ಸಿ ಅವರು ಹೋದ್ರು. ಒಟ್ಟಿನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ಜಿ ಟಿ ಗೆಲ್ತಾರೆ ಅಂತ. ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೊಂಡು ಒಟ್ಟಿನಲ್ಲಿ ಅಂದ್ಕೊಂಡಿದ್ದೆ. ನಾನೇನೋ ಹಂಗೆ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ ಜಿ ಟಿಯಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ಸ್ಮನ್ ಇಲ್ಲ. ಬೌಲಿಂಗ್ ಚೆನ್ನಾಗಿದೆ 2 ಕಡೆ. ಒಟ್ಟಿನಲ್ಲಿ ಬೌಲಿಂಗ್ ಅಟ್ಯಾಕ್ ಮಾಡಿಕೊಂಡು ಬ್ಯಾಟಿಂಗ್ ಅಂತ ಹೇಳ್ಕೊಳ್ಳೋ ಆಟ ಮಾಡದೇನೆ ಇವರು ಜಿ ಟಿ ಅವರು ಸೋತರು. ಡಿ ಸಿ ಅವರು ಗೆದ್ದರು. ಈ ರಿವ್ಯೂ ನಿಮಗೇನಾದ್ರು ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ.